ಮಾಡಕತ್ತಾರ ಅವರೆಲ್ಲರಿಗೂ ಒಂದ್ಸಲ ಜೋರಾದ ಚಪ್ಪಾಳೆ. ಆ ನಂತರದೊಳಗ ಯಳವತ್ತಿಗೆಯಿಂದ ನಾ ಹುಟ್ಟಿರ್ತಕ್ಕಂಥ ಊರಿನಿಂದ ಅದು ನೆನಪ ಇರಲಿ ನೋಡ್ರಿ. ನಾ ದಿನ ನೆನಪು ಮಾಡ್ಕೊಂಡು ಬರ್ತೀನಿ, ಹೊರಗೆ ಬಂದ ತಕ್ಷಣ ನೆನಪಾಗಂಗಿಲ್ಲ. ಏನು ನೆನಪಾಗಂಗಿಲ್ಲ ಅಂತಂತಂದ್ರೆ ನಾ ನಡ್ಬರ್ಕ ನಿಮ್ಗೆ ಒಂದು 2-3 ಸಲ ಹೇಳಿದ್ದೆ, ನಿಮ್ಮನ್ನೆಲ್ಲ ಯಳವತ್ತಿಗೆ ಕರ್ಕೊಂಡು ಹೋಗ್ತೀನಿ, ಬಸವ ಕಲ್ಯಾಣ ಕರ್ಕೊಂಡು ಹೋಗ್ತೀನಿ. ಇಷ್ಟು ಸುಂದರವಾಗಿ ಬಸವ ಅಪ್ಪಗಳ ಪುರಾಣವನ್ನು ಕೇಳಿದ ಬಳಿಕ ಬಸವಪ್ಪಗಳ ಕಲ್ಯಾಣವನ್ನು ನೋಡದೆ ಇದ್ರೆ ತಪ್ಪಾಗಿರ್ತದಲ್ರಿ. ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದೇನೆ. ನೀವುಗಳೆಲ್ಲ ಈ ಕಾರ್ಯಕ್ರಮ ಮುಗಿದ ಬಳಿಕ ರವಿವಾರದಿಂದ ಬರ್ತಕ್ಕಂಥ ಆಸಕ್ತರು ಬಂದು ಭೇಟಿಯಾಗಿ 3,000 ರೂಪಾಯಿ ಒಂದು ಸೀಟಿಗೆ ಮಾಡಿದ್ದೀವಿ. ಅದರೊಳಗೆ ಕೆಲವು ಕಂಡೀಷನ್ಗಳು ಇರ್ತಾವೆ. ಸಣ್ಣ ಮಕ್ಕಳನ್ನ ಕರ್ಕೊಂಡು ಬರೋಂಗಿಲ್ಲ, ಮೊಳಕಾಲು ನೋವು ಇದ್ದವ್ರನ್ನ ಕರ್ಕೊಂಡು ಬರೋಂಗಿಲ್ಲ, ಬಂದ್ರೂ ಕಾಲು ತರಂಗಿಲ್ಲ, ಕಾಲು ಮನೆಯಾಗ ಬಿಟ್ಟು ಬರಬೇಕು. ಆಮೇಲೆ BP, ಶುಗರ್, ಈ ಪೇಷಂಟ್ಗಳು, ಹಾರ್ಟ್ ಪೇಷಂಟ್ಗಳು ಇತ್ಯಾದಿ ಪ್ರಾಬ್ಲಮ್ ಆಗಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಆಪರೇಷನ್ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರೂ ಬರೋಂಗಿಲ್ಲ. ಬಂದಾಗ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅವ್ರನ್ನ ಕರ್ಕೊಂಡು ಹೋಗೋಂಗಿಲ್ಲ. ಅದಕ್ಕೆ ಆತ್ಮಬಸವಪ್ಪಗಳ ಆ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವ್ರು ರವಿವಾರದಿಂದ ಬಂದು ಭೇಟಿ ಆಗಬೇಕು. ಅಲ್ಲಿವರೆಗೂ ನಾವು ಲಿಸ್ಟ್ ಮಾಡೋಂಗಿಲ್ಲ, ಬರ್ಕೊಳ್ಳೋಂಗಿಲ್ಲ. ನೀವು ಹೇಳಿ ಹೋದ್ರೂ ನಮ್ಮ ತಲೆಯಾಗಿರೋಂಗಿಲ್ಲ. ಅದಕ್ಕೆ ನೀವು ಬರಬೇಕು ಅಂತಕ್ಕಂಥವ್ರು ರವಿವಾರದಿಂದ ಒಂದು 4-5 ದಿವಸ ಟೈಮ್ ಕೊಡ್ತೀವಿ. ಆ ನಂತರದೊಳಗೆ ಒಂದು ಡೇಟ್ ಹೇಳ್ತೀವಿ. ಆ ಡೇಟಿನ ದಿವಸ ನಿಮ್ಮನ್ನೆಲ್ಲ ಒಂದು 5 ದಿವಸ ಕರ್ಕೊಂಡು ಹೋಗ್ತೀವಿ. ಬನಶಂಕರಿ, ಕೂಡಲ ಸಂಘ, ಶಿವೇರಿ ಮಂದಿರ, ಮಾಕೂಟ, ಐಹೊಳೆ ಪಟ್ಟದಕಲ್ಲು, ಕೂಡಲ ಸಂಗಮ. ಅಲ್ಲಿಂದ ಅಪ್ಪ ಬಸವಪ್ಪಗಳು ಹೆಂಡತಿ ನೀಲಮ್ಮನವರು ಲಿಂಗೈಕ್ಯರಾಗಿರ್ತಕ್ಕಂಥ ಗದ್ದಿಗೆ ಆ ಕಡೆಗೆ ತಂಗಡಿಗೆ ಒಳಗೆ ತೋರಿಸ್ತೀವಿ. ಬಸವನ ಬಾಗೇವಾಡಿಗೆ ಬಸವಪ್ಪಗಳ ತಂದೆಯ ಮನೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿಂದ ಇಂಗಳೇಶ್ವರ ತಾಯಿಯ ಮನೆ, ಅಲ್ಲಿ ಹುಟ್ಟಿದ್ದು, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿಂದ ಮುಂದೆ ಮಡಿವಾಳ ಮಾಚಿದೇವರು ಹುಟ್ಟಿರ್ತಕ್ಕಂಥದ್ದು ದೇವರ ಹೆಬ್ಬರಿಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿಂದ ಮುಂದೆ ಗಾಣಗಾಪುರ ಕರ್ಕೊಂಡು ಹೋಗ್ತೀವಿ, ದತ್ತಾತ್ರೇಯ, ಗಾಣಗಾಪುರ ದತ್ತಾತ್ರೇಯ. ಅಲ್ಲಿಂದ ಕಲಬುರಗಿ ಶರಣಬಸವೇಶ್ವರ, ಅಲ್ಲಿಂದ ಬಸವ ಕಲ್ಯಾಣ. ಆ ನಂತರ ಬೆಳಟ್ಟಿ ಸ್ವಾಮಿಗಳು ಹುಟ್ಟಿದವರು ಯಳವತ್ತಿಗೆ. ಅಲ್ಲಿಂದ ಹೊಳೆ ಬರಬೇಕಾದ್ರೆ ತಿಂಕಳಿ ಮೌನೇಶ್ವರ